ನೋಡಿ ಚೆನ್ನಾಗಿ ಕುದಿ ಬಂದಿದೆ. ಇಷ್ಟಾದರೆ ಸಾಕು. ಕಲರ್ ನೋಡಿ ಹೇಗಾಗಿದೆ. ಫ್ರೆಂಡ್ಸ್, ಈಗಿನ ಥಂಡ್ ವೆದರಿಗೆ ಹೆಚ್ಚಿನವರಿಗೆ ಕೆಮ್ಮು ಮತ್ತು ಕಫ ಕಾಡ್ತಾ ಇರ್ತದೆ. ಹಾಗಿರ್ಬೇಕಾದ್ರೆ ನಾನಿವತ್ತೊಂದು ವೀಳ್ಯದೆಲೆ ಟೀ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸಿಕೊಡ್ತೇನೆ. ಅದನ್ನು ಒಂದು 2-3 ಸಲ ಕುಡಿದರೆ ಸಾಕು, ಅಂಥ ಕೆಮ್ಮು ಕಫ ಎಲ್ಲ ನಿವಾರಣೆ ಆಗ್ತದೆ. ಹೇಗೆ ಮಾಡೋದು ಅಂತ ಹೇಳಿ ನೋಡುವ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿದ್ದು ನಮ್ಮದೇ ಮನೆಯಲ್ಲಿ ಆದಂತಹ ವೀಳ್ಯದೆಲೆ ಬಳ್ಳಿ ತೆಂಗಿನ ಮರದ ಮೇಲೆ ತನಕ ಹೋಗಿದೆ. ನಾನು ಇದರಿಂದ ಒಂದು 4-5 ಎಲೆಯನ್ನು ತೆಗಿತೇನೆ. ಎಳಸು ಎಲೆ ತೆಗಿತೇನೆ. ಎಳಾಸು ಎಲೆಯನ್ನು ತೆಗೆದರೆ ಸ್ವಲ್ಪ ಒಳ್ಳೆಯದಾಗ್ತದೆ. ತುಂಬ ಬಲ್ತಿದ್ರೆ ತುಂಬ ಖಾರ ಇರ್ತದೆ. ನೋಡಿ, ಇಷ್ಟು ಸಾಕಾಗ್ತದೆ. ಇದನ್ನು ಮತ್ತೆ ಟೀ ಮಾಡಬೇಕಾದ್ರೆ ಎಲ್ಲ ಕಟ್ ಮಾಡಿ ಹಾಕ್ಲಿಕ್ಕೆ ಉಂಟು. ವೀಳ್ಯದೆಲೆ ಟೀ ಮಾಡಲಿಕ್ಕೆ ನಾನಿಲ್ಲೊಂದು 2 ಲೋಟದಷ್ಟು ನೀರನ್ನು ತಗೊಂಡಿದ್ದೇನೆ. ನೀರು ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆಗ್ತಾ ಇದ್ದ ಹಾಗೆಯೇ ನಾವು ಆ ವೀಳ್ಯದೆಲೆಯನ್ನು ಕಟ್ ಮಾಡಿ ಹಾಕಬೇಕು. ಕುದೀತಾ ಇರುವ ನೀರಿಗೆ ಇವಾಗ ನಾವು ವೀಳ್ಯದೆಲೆಯನ್ನು ಕಟ್ ಮಾಡಿ ಹಾಕುವ. ಕೈಯಲ್ಲೇ ಹೀಗೆ ಕಟ್ ಮಾಡಿ ಹಾಕ್ಕೊಳ್ತಿದ್ದೇನೆ. ಹೀಗೆ ಕಟ್ ಮಾಡಿ ಹಾಕೋದ್ರಿಂದ ಅದರ ಸತ್ವ ಎಲ್ಲ ಬೇಗ ನೀರಿಗೆ ಬಿಡ್ತದೆ. ವೀಳ್ಯದೆಲೆ ಕೂಡ ಚೆನ್ನಾಗಿ ಕುದಿಬೇಕು, ಅಂದರೆ ಅದರ ಸತ್ವ ಎಲ್ಲ ನೀರಿಗೆ ಬಿಟ್ಟು ನೀರಿನ ಕಲರ್ ಚೇಂಜ್ ಆಗ್ತದೆ. ವೀಳ್ಯದೆಲೆ ಗೊತ್ತಿರುವ ಹಾಗೆ ಉಂಟಲ್ಲ ನಿಮಗೆ, 10 ಹಲ ಉಪಯೋಗ ಇದೆ ಅಂತ ಹೇಳಿದರೆ ಕೂಡ ತಪ್ಪಾಗಲಿಕ್ಕಿಲ್ಲ. ಈ ವೀಳ್ಯದೆಲೆ ಮಕ್ಕಳಿಗೆ ಆದರೆ ಅದರ ರಸವನ್ನು ಹಿಂಡಿ ಕೊಡ್ತಾರೆ. ಆವಾಗ ಆ ಮಕ್ಕಳ ಜೀರ್ಣಶಕ್ತಿ ಜಾಸ್ತಿ ಆಗ್ತದೆ. ಹಾಗೆಯೇ ಈ ಕಫ ಎಲ್ಲ ಇದ್ದರೆ ಮಕ್ಕಳಿಗೆ ಆ ರಸ ಕೊಟ್ಟರೆ ಕೂಡ ಕಡಿಮೆ ಆಗ್ತದೆ. ಅದೇ ದೊಡ್ಡವರಿಗೆ ಆದರೆ ಅದರ ರಸ ಮಾತ್ರ ಸಾಕಾಗೋದಿಲ್ಲ. ಅದಕ್ಕೋಸ್ಕರ ನಾನಿವತ್ತು ವೀಳ್ಯದೆಲೆ ಟೀ ಮಾಡಿ ತೋರಿಸ್ತಾ ಇದ್ದೇನೆ. ಟೀ ಮಾಡಿದಾಗ ಅದರ ಸತ್ವ ಎಲ್ಲ ನೀರಿಗೆ ಬಿಟ್ಕೊಳ್ತದೆ. ಆವಾಗ ಆ ಸತ್ವದಲ್ಲಿರುವಂತಹ ನೀರುಂಟಲ್ಲ, ನೀರು ನಮ್ಮ ಬಾಡಿಗೆ ಹೋಗ್ತದೆ. ಅದರ ಒಟ್ಟಿಗೆ ಇವತ್ತು ನಾನು ಬೇರೆ ಕೂಡ ಸಾಮಗ್ರಿಗಳನ್ನು ಹಾಕ್ತಾ ಇದ್ದೇನೆ. ಅದೆಲ್ಲ ಹಾಕೋದ್ರಿಂದ ಈ ಕಫ, ಕೆಮ್ಮು ಹಾಗೆ ನಿದ್ರಾಹೀನತೆ ಸಮಸ್ಯೆ ಕೂಡ ಇದರಿಂದ ನಿವಾರಣೆ ಆಗ್ತದೆ. ವೀಳ್ಯದೆಲೆ ಸತ್ವ ನೀರಿಗೆ ಬಿಡ್ತಾ ಉಂಟು. ಇನ್ನು ನಾವು ಸ್ವಲ್ಪ ಹೀಗೆ ಕುದಿದ ಕೂಡಲೇ ಸೊಂಪು ಕಾಳನ್ನು ಹಾಕುವ. ನಾನಿಲ್ಲಿ 1.5 ಸ್ಪೂನ್ ಆಗುವಷ್ಟು ಸೊಂಪು ಕಾಳನ್ನು ಹಾಕ್ತಾ ಇದ್ದೇನೆ. ಹಾಗೆಯೇ 1.5 ಸ್ಪೂನ್ ಆಗುವಷ್ಟು ಕರಿಮೆಣಸಿನ ಪೌಡರ್. ಕರಿಮೆಣಸನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೆ, ಅದರ ಪೌಡರನ್ನು ಹಾಕ್ಕೊಂಡಿರುವಂಥದ್ದು. ಖಾರ ಆಗ್ತದೆ, ಆದರೆ ಕಫಕ್ಕಂತೂ ಭಾರಿ ಒಳ್ಳೆಯದು. ಈ ಸೊಂಪು ಕಾಳು ನಿದ್ರಾಹೀನತೆ ಸಮಸ್ಯೆಯನ್ನು ನಿವಾರಣೆ ಮಾಡ್ತದೆ. ತುಂಬ ಖಾರ ಆಯ್ತಂತ ಹೇಳಿ ನಾನಿಲ್ಲಿ ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕ್ಕೊಳ್ತೇನೆ. ನಮ್ಮ ಟೀಗೆ ಸಕ್ಕರೆಯಲ್ಲಿ ಹಾಕ್ತಾ ಇಲ್ಲ, ಸಕ್ಕರೆಯ ಬದಲಿಗೆ ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಒಂದು 2 ನೆಲ್ಲಿಕಾಯಿ ಗಾತ್ರದಷ್ಟು ಬೆಲ್ಲವನ್ನು ಹಾಕ್ಕೊಂಡೆ. ಕರಿಮೆಣಸಿನ ಖಾರ ಹಾಗೆಯೇ ಬೆಲ್ಲದ ಸ್ವೀಟ್ನೆಸ್ ಸೇರಿ ನಮ್ಮ ಟೀ ಚೆನ್ನಾಗಿ ಬರ್ತದೆ. ಹಾಗೆಯೇ ಈ ಸೊಂಪು ಕಾಳು ಅದರ ಸತ್ವ ಎಲ್ಲ ಬಿಟ್ಕೋಬೇಕು. ನಾವಿದನ್ನು ಕನಿಷ್ಠ ಅಂತ ಹೇಳಿ ಆದರೂ ಒಂದು 5 ನಿಮಿಷ ಕುದಿಸಬೇಕು. ನೀವು ಈ ಟೀಯನ್ನು ಯಾವ ರೀತಿ ಸೇವಿಸೋದು ಅಂತ ಹೇಳಿದರೆ ಯಾವಾಗ ಬೇಕು ಅವಾಗ ಸೇವಿಸ್ಬೋದು. ಅಂದರೆ ಈಗ ಬೆಳಗ್ಗೆ ಒಂದು ಸಲ ಮಾಡಿದರೆ ಮತ್ತೆ ಬೇಕಾದರೆ ನೆಕ್ಸ್ಟ್ ಡೇ ಬೆಳಗ್ಗೆ ಅಥವಾ ಸಂಜೆ ಕೂಡ ಅನುಕೂಲ ಇದ್ದರೆ ಮಾಡ್ಕೋಬೋದು. ಇದು ಮಾತ್ರ ಕೆಮ್ಮಿಗೆ ಕಫಕ್ಕಂತೂ ರಾಮಬಾಣದ ಥರ ಕೆಲಸ ಮಾಡ್ತದೆ. ಅಂದರೆ ಈ ಕರಿಮೆಣಸು ನೋಡಿ, ಅದು ನಾವು ಏನೇ ಕಷಾಯ ಮಾಡಬೇಕಾದ್ರೂ ಈ ಕೆಮ್ಮು ಕಫಕ್ಕೆ ಮನೆಯಲ್ಲೇ ಕಷಾಯ ಮಾಡೋದಾದರೆ ಕರಿಮೆಣಸು ಕಂಪಲ್ಸರಿಯಾಗಿ ನಾವು ಹಾಕ್ತೇವೆ. ಅದೇ ರೀತಿ ಈ ವೀಳ್ಯದೆಲೆ ಏನಾದರೂ ಕಫದ ಸಮಸ್ಯೆ ಇದ್ದರೆ ಮಕ್ಕಳಿಗೆಲ್ಲ ಹಾಗೆ ಸೇವಿಸಲಿಕ್ಕೆ ಕೊಡ್ತಾರೆ, ಅಥವಾ ಅದರ ರಸ ಕೂಡ ತೆಗೆದು ಕೊಡ್ತಾರೆ. ಅದೇ ರೀತಿ ಸೊಂಪು ಉಂಟಲ್ಲ, ಸೊಂಪು ಕಾಳು ನಿದ್ರಾಹೀನತೆ ಸಮಸ್ಯೆ ಎಲ್ಲ ನಿವಾರಣೆ ಮಾಡ್ತದೆ. ಇದೆಲ್ಲ ಸೇರಿ ನಾವು ಒಂದು ಟೀ ರೆಡಿ ಮಾಡಿದರೆ ಈ 3 ಸಮಸ್ಯೆ, ಕೆಮ್ಮು ಕಫ ನಿದ್ರಾಹೀನತೆ ಎಲ್ಲ ಸಮಸ್ಯೆ ಉಂಟಲ್ಲ ನಿವಾರಣೆ ಆಗ್ತದೆ. ತುಂಬ ಸುಲಭ ಮಾಡಲಿಕ್ಕೆ, ಏನು ಕಷ್ಟ ಇಲ್ಲ. ಮನೆಯಲ್ಲಿರೋ ಸಾಮಗ್ರಿಗಳನ್ನೇ ಉಪಯೋಗಿಸ್ಕೊಂಡು ನಾನು ಮಾಡಿರುವಂಥದ್ದು. ನೋಡಿ ಚೆನ್ನಾಗಿ ಕುದಿ ಬಂದಿದೆ. ಇಷ್ಟಾದರೆ ಸಾಕು. ಕಲರ್ ನೋಡಿ ಹೇಗಾಗಿದೆ. ವಾಹ್, ಖಡಕ್ ಈ ವೀಳ್ಯದೆಲೆ ಟೀ ಭಾರಿ ಸೂಪರಾಗಿ ಬಂದಿದೆ. ಖಾರ ಖಾರ ಆಗಿ ಈ ಬಾಯಿ ಒಳಗೆ ಹೋದಾಗ ಉಂಟಲ್ಲ, ತುಂಬ ಖಾರ ಖಾರ ಆಗಿ ಫುಲ್ ಬಿಸಿ ಬಿಸಿ ಆಗ್ತದೆ ಮೈ. ಅಷ್ಟು ಚೆನ್ನಾಗಿದೆ. ನೀವು ಕೂಡ ಈ ವೀಳ್ಯದೆಲೆ ಟೀಯನ್ನು ತಪ್ಪದೆ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬರ್ತದೆ. ನಿಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗ್ಬೋದು. ಆ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಖಾರ ಆಗ್ತದೆ, ಆದರೆ ದೊಡ್ಡವರಿಗಂತೂ ಭಾರಿ ಸೂಪರ್ ಆಗ್ತದೆ. ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಇದನ್ನು ನೀವು ಕೆಮ್ಮು ಕಫ ಇದ್ದ ಟೈಮಲ್ಲಿ ದಿನಕ್ಕೆ 1 ಬಾರಿ ಕುಡಿದ್ರೆ ಕೂಡ ಸಾಕು. ದಿನಾಲು ಬೆಳಗ್ಗೆ ಸಂಜೆ ಆ ಥರ ಏನು ಕುಡಿಬೇಕಂತ ಇಲ್ಲ. ಮತ್ತು ಇದು ಕರಿಮೆಣಸು ತುಂಬ ಹೀಟು ನೋಡಿ ಬಾಡಿಗೆ, ಹಾಗಾಗಿ 1 ಸಲ ಕುಡಿದರೆ ಸಾಕಾಗ್ತದೆ. ನಿಮಗೆ ಕಫ ನಿಲ್ಲೋ ತನಕ ಕುಡಿದರೆ ಸಾಕು. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.